ಒಬ್ಬೊಬ್ಬರಿಗೆ ಇಲ್ಲಿ ಸ್ಪಂದನ ಅವರು ತುಂಬಾ ವೀಕು ಅಂತ ಅಂದ್ಬಿಟ್ಟು ಇಲ್ಲಿ ಸಿಕ್ಕಾಪಟ್ಟೆ ಡಿಸ್ಕಷನ್ ನಡೀತದೆ. ಇಲ್ಲಿ ಕಲರ್ಸ್ ಅವರೇ ಮೂವ್ ಮಾಡ್ತಾ ಇದಾರೆ, ಅದನ್ನ ನಾನು ತಲೆಯಲ್ಲಿ ಇಟ್ಕೊಳ್ಳಿಲ್ಲ ಅಂತ ಅಂದ್ಬಿಟ್ಟು ಇಲ್ಲಿ ರಾಶಿಕ್ ಅವರು ಇಲ್ಲಿ ಹೇಳ್ತಾರೆ ರಿಷಾ ಅವ್ರ ಹತ್ರ. ಇಲ್ಲಿ ರಿಷಾ ಅವರೇ ರಾಶಿಕ್ ಅವರಿಗೆ ಬೈದ್ರು, ಇವಳು ಸ್ಟ್ರಾಂಗ್ ಇಲ್ಲ ಅಂತ ಅಂದ್ಬಿಟ್ಟು ನಾನು ಕನ್ಸಿಡರ್ ಮಾಡಲ್ಲ ಅಂತ ಅಂದ್ಬಿಟ್ಟು ಇಲ್ಲಿ ರಿಷಾ ಅವ್ರು ಹೇಳಿದ್ರು. ನೋಡಿ ಅಲ್ಲಿ ಬೈದ್ಬಿಟ್ಟು ಇಲ್ಲಿ ಒಂದು ಚೂರು ಕೂಡ ನಾಚಿಕೆ ಇಲ್ಲದೆ ಬಂದ್ಬಿಟ್ಟು ಮಾತಾಡ್ತಾ ಇದಾರೆ. ಏನಕ್ಕೆ ಅಂತಂದ್ರೆ ಅವರೇ ಈ ಒಂದು ವರ್ಡ್ನ ಹೇಳಿದ್ದು, ಅದಕ್ಕೆ ಇಲ್ಲ ನನಗೆ ಬೇಜಾರಾಗುತ್ತೆ. ಒಂದೊಂದು ಟೈಮಲ್ಲಿ ಒಬ್ಬರು ಯಾವ ರೀತಿ ರಿಯಾಕ್ಟ್ ಮಾಡ್ಬಿಡ್ತಾರೆ ಅಂತಂದ್ರೆ, ನಿಜವಾಗ್ಲೂ ಕೂಡ ತಂಡಕ್ಕೋಸ್ಕರ ಆಡ್ತಿದ್ದೀರಾ ಆಡ್ರಿ, ಯಾಕೆ ಆತರ ಎಲ್ಲ ಮಾತಾಡ್ಬೇಕು, ಹೋಗೆ ಬಾರೆ ಒಂಥರ ನೀವು ನೋಡಿರ್ತೀರ ಒಟ್ಟಿಗೆ ಎಲ್ಲ ಒಂದು ಡಾಗ್ಗಳು ಸೇರ್ಬಿಟ್ಟು ಕಿರ್ಚಾಡ್ಬೇಕಾದ್ರೆ ಅರ್ಚಾಡ್ಬೇಕಾದ್ರೆ ಹೇಗಿರುತ್ತೆ ಅಂತಂದ್ರೆ ಕಿವಿಗೆ ಯಾಕಪ್ಪ ಈ ಒಂದು ಜಾಗದಲ್ಲಿ ಇದೀವಿ ಅಂತ ಅನ್ಸ್ಬಿಡುತ್ತೆ ಕೆಲವೊಬ್ಬರಿಗೆ. ಆ ರೀತಿಯಾಗಿ ಅವರಿಬ್ಬರು ಕಿತ್ತಾಡಿದ್ರು. ನಂತರ ಇಲ್ಲಿ ಬಂದ್ಬಿಟ್ಟು ಸ್ಪಂದನ ಇಲ್ಲಿ ಸರಿ ಇಲ್ಲ, ಶಿ ಇಸ್ ಝೀರೋ ಅಂತ ಅಂದ್ಬಿಟ್ಟು ಇಲ್ಲಿ ಹೇಳಿದ್ರು ರಿಷಾ ಅವರು. ರಾಶಿಕಾ ಅವರು ಕೂಡ ಇಲ್ಲಿ ರಾಶಿಕಾ ಅವರು ಹೇಳಿದ್ರು, ಅದಕ್ಕೆ ರಿಷಾ ಅವರು ಕೂಡ ಹೌದು ಅಂತ ತಲೆ ಆಡಿಸ್ತಾರೆ ಇದ್ರು. ಇಲ್ಲಿ ಕಲರ್ಸ್ ಅವರೇ ಮೂವ್ ಮಾಡ್ತಿದ್ದಾರೆ ಅಂತ ಜಾನ್ವಿ ಅವರು ಕೂಡ ಇಲ್ಲಿ ಹೇಳಿದ್ರು. ಮತ್ತೆ ಇಲ್ಲಿ ರಾಶಿಕಾ ಅವರು ಕೂಡ ಇಲ್ಲಿ ಹೇಳಿದ್ರು, ರಿಷಾ ಅವರು ಕೂಡ ಇಲ್ಲಿ ಅದನ್ನೇ ಒಪ್ಕೊಂತಿದ್ದಾರೆ. ಇದ್ರ ಬಗ್ಗೆ ಡಿಸ್ಕಷನ್ ಆದ್ರೆ ತುಂಬಾನೇ ಚೆನ್ನಾಗಿರುತ್ತೆ. ಕಲರ್ಸ್ ವಾಹಿನಿ ಮೇಲೆನೆ ಇವರು ಈ ರೀತಿಯಾಗಿ ಅವರಿಗೆ ಚಾನ್ಸ್ ಕೊಟ್ಟಿದ್ದಾರೆ, ಅವ್ರನ್ನೇ ಇಲ್ಲಿ ತುಳಿಯಕ್ಕೆ ನೋಡ್ತಾರಲ್ಲ. ಅಂದ್ರೆ ಬಿಗ್ ಬಾಸ್ನೇ ಒಂದು ಎಕ್ಸ್ಪೋಸ್ ಮಾಡ್ತೀನಿ ಅಂತ ಅಂದ್ಬಿಟ್ಟು ಲಾಯರ್ ಜಗದೀಶ್ ಅವರು ಹೇಳಿದ್ರಲ್ಲ, ಕೊನೆಗೆ ಅವರೇ ಇಲ್ಲಿ ಸೈಲೆಂಟ್ ಆದ್ರು. ಇಲ್ಲಿ ಇವರು ಕೂಡ ಅದೇ ರೀತಿ ಮಾಡ್ತಾ ಇದ್ದಾರೆ. ಅಂದ್ರೆ ನಾನು ಕಲರ್ಸ್ ಕನ್ನಡದಲ್ಲಿ ಏನೇನೊಂದು ಆಗ್ತಿದೆ ಅದನ್ನ ಇಲ್ಲಿ ಹೇಳ್ತಿದ್ದೀನಿ ಅಂತ ಅಂದ್ಬಿಟ್ಟು ಇವ್ರ ತಲೆಯಲ್ಲಿ ಒಂದು ಚೂರು ಇಲ್ಲಿ ಇಲ್ಲ ಅಂದ್ರೆ ಅದನ್ನ ಡಿಲೀಟ್ ಮಾಡ್ತಾರೆ, ಕಟ್ ಮಾಡಿ ಹಾಕ್ತಾರೆ ಅಂತ ಅನ್ಕೊಂಡಿದಾರೇನೋ. ಬಟ್ ಕ್ಲಾಸ್ ಅಂತೂ ಸಿಗುತ್ತೆ ಇದಕ್ಕೆ. ಸ್ಪಂದನ ಅವರು ಝೀರೋ, ಕಲರ್ಸ್ ಅಲ್ಲೇ ಕೆಲಸ ಮಾಡ್ತಿದ್ದಾರೆ, ಅದಕ್ಕೆ ಪುಷ್ ಮಾಡ್ತಿದ್ದಾರೆ ಅಂತ ಅಂದ್ಬಿಟ್ಟು ಈಗ ರಾಶಿಕ್ ಅವರು ಕೂಡ ಇಲ್ಲಿ ಹೇಳ್ತಿದ್ದಾರೆ. ಒಟ್ನಲ್ಲಿ ಇವ್ರಿಗೆ ಕಳಪೆ ಆಟದಲ್ಲಿ ಓಕೆ, ಬಟ್ ಕಳಪೆ ಅಂತ ಅಂದ್ಬಿಟ್ಟು ಇವ್ರಿಗೂ ಕೂಡ ಬರಬಹುದಿತ್ತು. ಬಟ್ ಯಾರು ಕೂಡ ಇವ್ರ ಕಡೆ ಟಾರ್ಗೆಟ್ ಮಾಡಿಲ್ಲ. ಗಿಲ್ಲಿಯವರು ಒಬ್ಬರೇನೆ ಇಲ್ಲಿ ಕರೆಕ್ಟ್ ಆಗಿ ಇಲ್ಲಿ ಹೇಳಿದ್ದು ಉತ್ತಮ ಯಾರು ಕಳಪೆ ಯಾರು ಅಂತ ಅಂದ್ಬಿಟ್ಟು. ಇಲ್ಲಿ ಕಳಪೆ ಬಂದ್ಬಿಟ್ಟು ಗಿಲ್ಲಿಯವ್ರು ನೋಡಿ ರಾಶಿಕ್ ಅವ್ರ ಹೆಸರು ಹೇಳಿದ್ರು. ಇಲ್ಲಿ ಅವ್ರು ಹೇಳಿದ ಮಾತು ಅವ್ರಿಗೆ ನೆನಪಿಲ್ಲ ರಾಶಿಕ್ ಅವ್ರಿಗೆ. ನಾನಂತೂ ಗೇಮ್ ಆಡಲ್ಲ ಅಂತ ಅವ್ರು ಹೇಳಿದ್ರು, ಆದ್ರೆ ನಾನು ಯಾವಾಗ ಹೇಳ್ದೆ ಅಂತ ಇಲ್ಲಿ ಕೇಳ್ತಾರೆ. ಯಾಕಂದ್ರೆ ಫುಟೇಜ್ ತೋರ್ಸಕ್ ಆಗಲ್ವಲ್ಲ ಗಿಲ್ಲಿಯವರು. ಬನ್ನಿ ಬಿಗ್ ಬಾಸ್ ಫುಟೇಜ್ ಹಾಕಿ ಅಂತ ಹೇಳಿದ್ರೆ ಗಿಲ್ಲಿ ನಟ ಅವ್ರು ಹೇಳಿದ್ರೆ ಹಾಕ್ಬಿಡ್ತಾರ ಬಿಗ್ ಬಾಸ್? ಇಲ್ಲ, ಕಿಚ್ಚ ಸುದೀಪ್ ಸರ್ ಹೇಳಿದ್ರೆ ಇಲ್ಲಿ ಹಾಕ್ತಾರೆ. ಅವಾಗ ಇವ್ರಿಗೆ ಗೊತ್ತಾಗುತ್ತೆ 100% ಆಗಿ. ಅವ್ರು ಹೇಳಿದಂತೂ ನಿಜ, ನನ್ನ ಯಾವ ಗೇಮಲ್ಲೂ ಕೂಡ ನೀವು ಇನ್ವಾಲ್ವ್ ಮಾಡಬೇಡಿ, ನಾನು ಗೇಮ್ ಆಡಲ್ಲ ಅಂತ ಇಲ್ಲಿ ಹೇಳಿದ್ದಾರೆ. ಆದ್ರೆ ಹೇಳಿಲ್ಲ ಅಂತ ಇಲ್ಲಿ ಹೇಳಿದ್ರು. ಒಟ್ಟಿನಲ್ಲಿ ಸ್ಪಂದನ ಅವರು ಬಿಗ್ ಬಾಸ್ ಮನೆಯಲ್ಲಿ ಝೀರೋ ಅಂತ ಎಲ್ಲರೂ ಕೂಡ ಹೇಳ್ತಾ ಇದಾರೆ. ಅದು ಕಲರ್ಸ್ ವಾಹಿನಿಯಿಂದ ಅವ್ರು ಸೇವ್ ಆಗ್ತಾರೆ ಅಂತ ಹೇಳಿ ಹೇಳ್ತಿದ್ದಾರೆ. ನೋಡೋಣ ಈ ಒಂದು ವಿಚಾರ ಎಲ್ಲಿಗೆ ಹೋಗಿ ಮುಟ್ಟುತ್ತೆ, ಇದ್ರ ಬಗ್ಗೆ ಮಾತಾಡ್ತಾರಾ ಇಲ್ವಾ ಅಂತ ಕಿಚ್ಚ ಸುದೀಪ್ ಸರ್ ನನ್ನ ಪ್ರಕಾರ 100% ಮಾತಾಡ್ತಾರೆ. ಬೇರೆ ವಿಷಯ ಬಿಟ್ಟರು ಕೂಡ ಈ ವಿಚಾರ ಇವಾಗ ವಾರದ ಕತೆ ಕಿಚ್ಚನ ಜೊತೆ ಅಂತ ಇರೋದ್ ಬದಲು ಇಲ್ಲಿ ವಾರದ ಕತೆ ಜಾನ್ವಿಯ ಜೊತೆ ಆಗೇ ಆಗುತ್ತೆ.